ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ತುಂಬ ದಿನದಿಂದ ನಾನು ಯೂಟ್ಯೂಬಲ್ಲಿ ತುಂಬ ಒಂದು ವಿಷಯಗಳನ್ನು ಸರ್ಚ್ ಮಾಡ್ತಾ ಇದ್ದೆ. ಈವನ್ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವಿಚಾರವಾಗಿ ತುಂಬ ಡಿಸ್ಕಷನ್ ಮಾಡ್ತಾಯಿದ್ರು. ಅರ್ನಿಂಗ್ ಆನ್ಲೈನ್ ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ, ಯೂಟ್ಯೂಬರ್ಸ್ಗಳನ್ನ ನೋಡ್ತಾ ಇದ್ದೆ. ಒಂದು ದಿನದಲ್ಲಿ 7,000 ಅರ್ನ್ ಮಾಡಿ, 10,000 ಅರ್ನ್ ಮಾಡಿ, ಒಂದೇ ದಿನದಲ್ಲಿ ಲಕ್ಷ ಸಂಪಾದನೆ ಮಾಡಿ ಅಂತ ತುಂಬ ವೀಡಿಯೋಸ್ಗಳನ್ನು ನಾನು ಕೂಡ ರಿವ್ಯೂ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಬಟ್ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ನಿಮಗೆ ತುಂಬ ಕ್ಲಾರಿಫಿಕೇಷನ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಯಂಗ್ ಜನ್ರೇಷನ್ಸ್ ಇದ್ದೀರಾ, ಸೊ ಆ ಒಂದು ವಿಡಿಯೋನ ನೋಡಿ ನೀವು ಹೇಗೆ ಮೋಟಿವೇಟ್ ಆಗ್ತಾ ಇದ್ದೀರಾ, ಯಾವ ರೀತಿಯಾಗಿ ನಿಮ್ಮ ಟೈಮನ್ನು ನೀವು ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಈಸ್ ಇಟ್ ಅ ವರ್ತ್, ನಿಜವಾಗ್ಲೂ ನಿಮಗೆ ಅಲ್ಲಿ ಅರ್ನ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ, ಅರ್ನ್ ಮಾಡೋ ಹಾಗಿದ್ರೆ ಯಾವ ಥರ ಅರ್ನ್ ಮಾಡ್ಬೋದು, ಮತ್ತು ಅದು ಯಾಕೆ ಆ ಥರ ಹೇಳ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ನಾನು ಇವತ್ತು ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ, ಆನ್ಲೈನ್ ಮುಖಾಂತರ ನೀವು ನಿಮ್ಮ ಸಫಿಷಿಯೆಂಟ್ ಇನ್ಕಮನ್ನು ಅರ್ನ್ ಮಾಡ್ಬೋದಾ? ಎಸ್, ದ ಆನ್ಸರ್ ಈಸ್ ಎಸ್, ನೀವು ಮಾಡ್ಬೋದು. ಬಟ್ ಕಂಡೀಷನ್ಸ್ ಅಪ್ಲೈ. ನಿಮಗೆ ಯಾವುದಾದ್ರೂ ಒಂದು ಸ್ಕಿಲ್ಸ್ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಉತ್ತಮ ಭಾಷಣಕಾರ ಆಗಿರಬೇಕು, ಅಥವಾ ಉತ್ತಮವಾಗಿ ನೀವು ಮಾತಾಡುವಂಥ ರೀತಿ ಆಗಿರ್ಬೋದು. ಸೊ ಹಾಗೆ ಉತ್ತಮವಾಗಿ ಏನಾದರೂ ಒಂದು ಸ್ಕಿಲ್ಸ್ ನಿಮ್ಮ ಹತ್ರ ಸ್ಪೆಷಲ್ ಆಗಿರಬೇಕಾಗತ್ತೆ. ಆ ಒಂದು ಸ್ಕಿಲ್ ಇಲ್ಲ ಅಂದರೆ ಸ್ಕಿಲ್ ಬೇಸ್ಡ್ ಇದ್ದರೆ ಸೊ ನೀವು ಅಲ್ಲಿ ಅರ್ನ್ ಮಾಡ್ಬೋದು. ಸ್ಕಿಲ್ಸ್ ಇಲ್ಲ, ಜಸ್ಟ್ ನಾನೊಂದು ಇಂಟರ್ನೆಟ್ ಇಟ್ಕೊಂಡಿದ್ದೀನಿ, ಒಂದು ಮೊಬೈಲ್ ಫೋನ್ನ ಇಟ್ಕೊಂಡಿದ್ದೀನಿ, ಅಥವಾ ಒಂದು ಲ್ಯಾಪ್ಟಾಪ್ನ ಇಟ್ಕೊಂಡಿದ್ದೀನಿ, ಆ್ಯಂಡ್ ಕಂಪ್ಯೂಟರ್ ಆಪ್ರೇಟ್ ಮಾಡ್ಲಿಕ್ಕೆ ಬರುತ್ತೆ, ಸೊ ನಾನು ಮಾಡ್ಬೋದಾ? ಮೇ ಬಿ. ಯಾಕೆ ಅಂತಂದರೆ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಸ್ಗಳನ್ನು ಕೂಡ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಐದರ್ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ, ಆ್ಯಂಡ್ ಮಿನಿಮಲ್ ಅಮೌಂಟನ್ನು ತೊಗೊಂಡಿರ್ತಾರೆ, ಆ್ಯಂಡ್ ವೆರಿ ಲೆಸ್ ಗ್ಯಾರಂಟೀಸ್. ಈಗ ರೆಫರಲ್ ಸ್ಕೀಮ್ಸ್ ಅಂತೆಲ್ಲ ಬರುತ್ತೆ. ಸೊ ನೀವು ಕೆಲವೊಂದಿಷ್ಟು ವೆಬ್ಸೈಟ್ಗಳ ಲಿಂಕನ್ನು ಕಾಪಿ ಮಾಡಿಬಿಟ್ಟು ನೀವು ಅದನ್ನು ಪೇಸ್ಟ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಆಗಿರ್ಬೋದು, ಯಾರೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಆಗಿರ್ಬೋದು, ಅದನ್ನು ಶೇರ್ ಮಾಡ್ತಾ ಹೋದಾಗೆ ಅಲ್ಲಿ ಅವ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ರೆಫರಲ್ ಇನ್ಕಮ್ ಅಂತ ಬರುತ್ತೆ. ಸೊ ದೋಸ್ ಆರ್ ಹೆಕ್ಟಿಕ್ ಜಾಬ್ಸ್. ಅದರಲ್ಲಿ ನೀವು ಸಿಂಪಲ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಕನ್ಸಿಸ್ಟೆಂಟ್ ಇನ್ಕಮ್ನ ತೊಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮೇಜರಾಗಿ ನಿಮ್ಗೆ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಬೇಕು. ಕನ್ಸಿಸ್ಟೆಂಟಾಗಿ ನಾನು ಆನ್ಲೈನಲ್ಲಿ ಯಾರನ್ನ ಮಾಡಬೇಕು ಅನ್ನೋಂಗಿದ್ರೆ ತುಂಬ rarest opportunity. Either you have to invest or you just have to find out some very important ಏನಂತಾರೆ ತುಂಬ R&D ಮಾಡಿದ ನಂತರ ನಿಮಗೆ ಸಿಗುವಂಥ ಆಪರ್ಚುನಿಟೀಸ್ಗಳು ಕೆಲವಿದೆ. ಬಟ್ ಅದು ನಿಮಗೆ ಸಫಿಷಿಯೆಂಟ್ ಅಂತ ಅನ್ಸೋಲ್ಲ. ಬಟ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಅದೆಲ್ಲನ ಈಗ ಆಲ್ಮೋಸ್ಟ್ ಪೆಂಡಮಿಕ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಹೆಚ್ಚಿನವರಿಗೆ ವರ್ಕ್ ಫ್ರಮ್ ಹೋಮ್ ತುಂಬಾ ಒಂದು ಹ್ಯಾಬಿಚುಯೇಟೆಡ್ ಆಗಿಬಿಟ್ಟಿದೆ. ಸೊ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ತುಂಬ ಇನ್ಕಮ್ ಅರ್ನ್ ಮಾಡ್ಬೋದು ನಾನು ಕೂಡ ಅಂತ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದೀರಾ. ಬಟ್ ನೆನಪಿರಲಿ, ಅದನ್ನು ತುಂಬ ಜನ ಯೂಟ್ಯೂಬರ್ಸ್ಗಳಾಗಿರ್ಬೋದು, ತುಂಬ ಜನ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅದನ್ನು ಏನು ಮಾಡ್ತಾರೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ತೋರಿಸ್ಕೊಡ್ತಾರೆ. ಸೊ ಈ ಥರ ನೀವು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಗೋ ಥ್ರೂ ಎಂಟೈರ್ ವಿಡಿಯೋ. ನಿಮ್ಗೆ ಅದು ಸಫಿಷಿಯೆಂಟ್ ಅಥವಾ ನಿಮ್ಗೆ ಅದು ಅನುಕೂಲ ಇದ್ದರೆ ಮಾತ್ರ ಆ ಒಂದು ವಿಚಾರವಾಗಿ ತುಂಬ ಡೀಪ್ ಡಿಗ್ಗಿಂಗ್ ಮಾಡಿ. ಅದರ್ವೈಸ್ ಸೊ ನಿಮ್ಮ ಒಂದು ಪರ್ಟಿಕ್ಯುಲರ್ ಸ್ಕಿಲ್ಸ್ ಏನಿದೆ, ಅಥವಾ ನಿಮಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಇದೆ, ಅಥವಾ ನೀವು ಯಾವ ಥರ ಸ್ಕಿಲ್ ಬೇಸ್ಡ್ ಇದ್ದೀರಾ, ಆ ಒಂದು ಇಂಡಸ್ಟ್ರಿಗೆ ನೀವು ಹೋಗಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ಇನ್ನೊಂದು ವಿಚಾರವಾಗಿ, ತುಂಬ ಕಡೆ ಡೈರೆಕ್ಟ್ ಸೆಲ್ಲಿಂಗ್ ವಿಚಾರವಾಗಿ ಕೂಡ ತುಂಬ ಮಾತುಗಳನ್ನು ಕೇಳಿದ್ದೀನಿ. ಸೊ ಯಾವ ರೀತಿಯಾಗಿ ಡೈರೆಕ್ಟ್ ಸೆಲ್ಲಿಂಗ್ ವಿಚಾರವಾಗಿ ಜನ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಸ್ಕ್ಯಾಮ್ ಅಂತ ತುಂಬ ಕಂಪ್ನಿಗಳಿದ್ದಾವೆ. ಡೆಫಿನೆಟ್ಲಿ ದರ್ ಆರ್ ಎನ್ ನಂಬರ್ ಆಫ್ ಕಂಪ್ನೀಸ್ ಎಲ್ಲಿ ಅಂದರೆ ನೆಗೆಟಿವಿಟಿ ಇರ್ತಕ್ಕಂಥ ಕಂಪ್ನಿಗಳು ತುಂಬಾ ಇದ್ದಾವೆ. ಬಟ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಯಾವುದೇ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಗೆ ಬರಬೇಕು, ಅಥವಾ ಅಲ್ಲಿನ ಒಂದು ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡಬೇಕು ಅನ್ನೋದಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಆ ಒಂದು ಕಂಪ್ನಿಯ ಬ್ಯಾಕ್ಗ್ರೌಂಡ್ನ ತಿಳ್ಕೊಳ್ಳಿ, ಕಂಪ್ನಿಯ ವಿಷನ್ ಏನಂತ ತಿಳ್ಕೊಳ್ಳಿ. ಆ ಕಂಪ್ನಿಯ ವಿಷನ್ನ ತಿಳ್ಕೊಂಡ ನಂತರ ನೀವು ಆ ಒಂದು ಕಂಪ್ನಿಯ ಪ್ಲ್ಯಾನ್ನ ತಿಳ್ಕೊಳ್ಳಿ. ಪ್ಲ್ಯಾನ್ ಜೊತೆಗೆ ಪ್ರಾಡಕ್ಟ್ನ ತಿಳ್ಕೊಳ್ಳಿ, ಯಾವ ರೀತಿಯಾಗಿ ಅದರ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ, ಸೊ ಮಾರ್ಕೆಟ್ನಲ್ಲಿ ಜನ ಅದನ್ನು ಇಷ್ಟಪಡ್ತಾ ಇದ್ದಾರಾ, ಅಥವಾ ಅಲ್ಲಿನ ಲೀಡರ್ಸ್ಗಳನ್ನು ನೋಡಿ ಯಾವ ರೀತಿಯಾಗಿ ಬಿಸ್ನೆಸ್ ಪ್ಲ್ಯಾನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ವೆದರ್ ಅವ್ರು ನಿಮಗೆ ಜೆನ್ಯೂನ್ ಆಗಿ ಈ ಒಂದು ಇಂಡಸ್ಟ್ರಿಯ ಬಗ್ಗೆ ಹೇಳ್ತಾ ಇದ್ದಾರಾ, ಅಥವಾ ಅಲ್ಲಿ ನಿಮಗೆ ಹೈಪ್ನ ಕ್ರಿಯೇಟ್ ಮಾಡ್ತಾ ಇದ್ದಾರಾ, ಆಕಾಶ ಏರಿಸ್ತಾ ಇದ್ದಾರಾ. ಸೊ ಇದನ್ನೆಲ್ಲ ನೀವು ಕರೆಕ್ಟಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ನೀವು ಹೋದರೆ ಡೆಫಿನೆಟಾಗಿ ನಿಮಗೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಒಂದು ವಂಡರ್ಫುಲ್ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಆಗುತ್ತೆ. ಹಾಗೆ ಆ ಒಂದು ವಿಚಾರವಾಗಿ ನಾನು ನೋಡೋದಾದರೆ, ಸೊ ಐ ಆಮ್ ಸೋ ಲಕ್ಕಿ, ಯಾಕೆಂದರೆ ನನಗೆ ಒಂದು ಒಳ್ಳೆಯ ವಂಡರ್ಫುಲ್ ಅಪ್ಲೈನ್ ಲೀಡರ್ಸ್ಗಳು ಸಿಕ್ಕಿದ್ದಾರೆ. ಸೊ ಅವರ ಒಂದು ಸಪೋರ್ಟ್ನ ತೊಗೊಂಡು ಇವತ್ತು ನಾನು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮುನ್ನುಗ್ತಾ ಇದ್ದೀನಿ. ಸೊ ನೀವು ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮುನ್ನುಗ್ಬೇಕಾ? ನಿಮಗೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಸಕ್ಸಸ್ ಬೇಕಾ? ಸೊ ಹಾಗಿದ್ರೆ ನೋಟ್ ಮಾಡ್ಕೊಳ್ಳಿ, 7411170617 7411170617. ಸೊ ಈ ಒಂದು ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು ಎನಿ ಟೈಮ್. ದಟ್ಸ್ ಮೀ, ಗುರುರಾಜ್ ಮಗೇರ್. ಸೊ ಎನಿ ಟೈಮ್ ನಿಮಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಬಗ್ಗೆ ಸರಿಯಾದ ಮಾಹಿತಿನ ಕೊಟ್ಟು ಸರಿಯಾದ ಕಂಪ್ನಿನ ಗೈಡ್ ಮಾಡಿ ಸೊ ನಿಮ್ಮನ್ನು ನಮ್ಮ ಜೊತೆ ಬೆಳೆಸುವಂಥ ಒಂದು ವಿಚಾರವಾಗಿ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ವಿಡಿಯೋನ ನೋಡಿ ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಇದನ್ನು ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ವೆರಿ ಬೆಸ್ಟ್. ಹ್ಯಾವ್ ಎ ಗ್ರೇಟ್ ಡೇ.